ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ದಿನಾಂಕ 21-3-2023ರಂದು ಹಮ್ಮಿಕೊಳ್ಳಲಾಯಿತು. ಮುಸ್ಲಿಂ ಬಾಂಧವರು 30 ದಿನಗಳ ಕಾಲ ಉಪವಾಸ ಇದ್ದರು. ಜಗಳೂರಿನ ಎಲ್ಲ ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಪವಿತ್ರ ರಂಜಾನ್ ಹಬ್ಬಕ್ಕೆ ಹಾಗೂ ವಿಶೇಷ ಪ್ರಾರ್ಥನೆಗೆ ಭಾಗವಹಿಸಿದರು. ಜಾಮಿಯಾ ಮಸೀದಿಯಿಂದ ಹೊರಟ ಮೆರವಣಿಗೆ ಹಲವಾರು ಬೀದಿಗಳಿಂದ ಅಲ್ಲಾಹನ ಕುರಾನ್ ಪಠಣವನ್ನು ಮಾಡುತ್ತಾ ನಮ್ಮ ದೇಶದ ಜನರಿಗಾಗಿ, ನಮ್ಮ ದೇಶಕ್ಕಾಗಿ ಅಲ್ಲಾಹನ ಹೆಸರಿನಲ್ಲಿ ಮೆರವಣಿಗೆ ಮಾಡುತ್ತಾ ಜಗಳೂರು ಹಳೆ ತಾಲೂಕು ಆಫೀಸ್ ರಸ್ತೆಯಿಂದ ಜಗಳೂರು ಬಸ್ ನಿಲ್ದಾಣ ಹಾಗೂ ಗಾಂಧಿ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಸೇರಿದಂತೆ ಈದ್ಗಾ ಮೈದಾನಕ್ಕೆ ತಲುಪಿತು. ಜಾಮಿಯಾ ಮಸೀದಿ, ಬಿಲಾಲ್ ಮಸೀದಿ, ಉಸ್ಮಾನಿಯಾ ಮಸೀದಿ, ರಹೀಂ ಮಸೀದಿ, AR ನಗರ ಮಸೀದಿ, ಗೌಲರಹಟ್ಟಿ ಮಸೀದಿ, ಈದ್ಗಾ ಮಸೀದಿ ಇನ್ನು ಹಲವಾರು ಗ್ರಾಮದ ಹಳ್ಳಿಗಳಿಂದ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಹಬ್ಬಕ್ಕೆ ಭಾಗವಹಿಸಿ ಅಲ್ಲಾಹನಿಗೆ ವಿಶೇಷವಾದ ಪ್ರಾರ್ಥನೆ ಮಾಡಲಾಯಿತು. ಪವಿತ್ರವಾದ ರಂಜಾನ್ ಹಬ್ಬಕ್ಕೆ ಜಗಳೂರು ವಿಧಾನಸಭಾ ಕ್ಷೇತ್ರ ಮಾನ್ಯ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಶಾಸಕರುನವರು ಹಾಗೂ SV ರಾಮಚಂದ್ರಪ್ಪನವರು, ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್ ಖಾನ್, ಅತ್ತರುಲ್ಲಾ ಖಾನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಸೀರ್ ಅಹಮದ್ ಖಾನ್, ST/SC ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ M ಕೀರ್ತಿ ಕುಮಾರ್, KRK ಕಲಂದರ್ ಹಾಗೂ ಬಿಲಾಲ್ ಮಸೀದಿಯ ಅಧ್ಯಕ್ಷರಾದ ಇ ಮಾಮಿಲಿ ಸಾಹೇಬ್ ಹಾಗೂ ಸಮಾಜ ಸೇವಕರಾದ ಕಾಂಟ್ರಾಕ್ಟರ್ ಮುಜೀಬ್, ಪಟ್ಟಣ ಪಂಚಾಯಿತಿಯ ಸದಸ್ಯರು ರುಕ್ಮಾನ್ ಅಲ್ಲಾ ಖಾನ್, ಕಾಂಗ್ರೆಸ್ ಮುಖಂಡರಾದ ಖಲೀಲ್ ಸಾಬ್, KP ಪಾಲಯ್ಯನವರು, ಸಮಾಜದ ಯುವಕರು ಮಾತನಾಡಿ, ಪವಿತ್ರ ರಂಜಾನ್ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ನಾಡಿಗಾಗಿ ನಮ್ಮ ನಾಡಿನ ಜನಗಳಿಗೆ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ ಅಂತ ತಿಳಿಸಿದರು. ಕರ್ನಾಟಕ ಪವರ್ ನ್ಯೂಸ್ 1 ವರದಿ ರಹಮತ್, ಜಗಳೂರು.
ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ನಮ್ಮ ಪ್ರತಿ ಸಾರಿ ನಮ್ಮ ಈಗಿನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಮಾಡ್ತಿದ್ದಾರೆ.